ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರಲ್ಲಿ ನಾವು ಯೋಗಿನ್ಮಾ ಅವರನ್ನು ನೋಡುತ್ತಾ ಇದ್ದೆವು. ಯೋಗಿನ್ಮಾ ಅವರದು ಪರಮ ತಪಸ್ವಿ ಜೀವನವಾಗಿತ್ತು. ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಜೊತೆಯಲ್ಲಿ ಅವರು ಕಲ್ಕತ್ತಾದಲ್ಲಿ ಗಂಗೆಯ ದಡದ ಮೇಲೆ ಇರುವಂತಹ ನೀಲಾಂಬರ ಬಾಬುಗಳ ತೋಟದ ಮನೆಯ ತಾರಸಿಯ ಮೇಲೆ 7 ದಿನಗಳ ಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಪಂಚತಪ ಎಂಬ ಒಂದು ಕಠಿಣ ವ್ರತವನ್ನು ಆಚರಣೆ ಮಾಡಿರುತ್ತಾರೆ. 1 ವರ್ಷ ಚಳಿಗಾಲದಲ್ಲಿ ಅವರು ಗಂಗಾ ಯಮುನಾ ಸಂಗಮವಾದಂತಹ ಅಲಹಾಬಾದ್ಗೆ ಹೋಗಿ ಕಲ್ಪವಾಸ ಎಂಬ ವ್ರತವನ್ನು ಮಾಡಿರುತ್ತಾರೆ. ಒಂದು ಸಂದರ್ಭದಲ್ಲಿ ಅವರು ನಿರಂತರ 6 ತಿಂಗಳು ಕಾಲ ನೀರನ್ನು ಸೇವಿಸಲೇ ಇಲ್ಲ. ಹೀಗೆ ಅವರ ಜೀವನ ಇಡೀ ವ್ರತ ನಿಯಮ ತಪಸ್ಸುಗಳಿಂದ ಪರಿಪೂತವಾಗಿದ್ದಿತು. ಜೊತೆಯಲ್ಲಿ ಯೋಗಿನ್ಮಾ ಮಹಾನ್ ಕರ್ಮಯೋಗಿಯಾಗಿದ್ದರು. ಅವರು ಕೋಲ್ಕತ್ತಾದಲ್ಲಿ ಇರುವಾಗ ತನ್ನ ಮನೆಯಲ್ಲಿ ಬೆಳಿಗ್ಗೆ ನಸುಕಿನಲ್ಲಿ ಎದ್ದು 2 ಗಂಟೆಗೂ ಹೆಚ್ಚು ಕಾಲ ಧ್ಯಾನ ಜಪದಲ್ಲಿ ಮುಳುಗಿ ಬಳಿಕ ತಾಯಿಯ ಸೇವೆಯನ್ನು ಮಾಡಿ ಉದ್ಬೋಧನಕ್ಕೆ ಬರುತ್ತಿದ್ದರು. ಉದ್ಬೋಧನದಲ್ಲಿ ಮಧ್ಯಾಹ್ನದವರೆಗೂ ವಿವಿಧ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ತಾಯಿಗೆ ಅಡುಗೆ ಮಾಡಿ ಬಡಿಸುವುದು, ಅವರ ಕ್ಷೇಮ ನೋಡಿಕೊಳ್ಳುವುದು, ಮತ್ತೆ ಮರಳಿ ಬಂದು ಉದ್ಬೋಧನದಲ್ಲಿ ಸೇವೆಯನ್ನು ಸಲ್ಲಿಸುವುದು. ಹೀಗೆ ತಪಸ್ಸಿನ ಜೊತೆಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಕರ್ಮಯೋಗವು, ನಿಷ್ಕಾಮ ಕರ್ಮಯೋಗವು ಸೇರಿಕೊಂಡಿದ್ದಿತು. ಯೋಗಿನ್ಮಾರವರು ಜಗನ್ನಾಥ ಪುರಿ ಕ್ಷೇತ್ರದಲ್ಲಿ ಸ್ವಾಮಿ ಶಾರದಾನಂದಜಿ ಅವರಿಂದ ವೈದಿಕ ಸಂಪ್ರದಾಯದ ಪ್ರಕಾರ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಸನ್ಯಾಸದ ಬಟ್ಟೆಯನ್ನು, ಎಂದರೆ ಕಾವಿ ವಸ್ತ್ರವನ್ನು ಪೂಜೆಯ ಸಮಯದಲ್ಲಿ ಮಾತ್ರ ಧರಿಸಿಕೊಳ್ಳುತ್ತಿದ್ದರು. ಬೇರೆ ಸಮಯದಲ್ಲಿ ಅವರು ಅತ್ಯಂತ ವಿನಮ್ರರಾಗಿ ಬಿಳಿಯ ಬಟ್ಟೆಯನ್ನೇ ಧರಿಸುತ್ತಿದ್ದರು. ಅವರಿಗೆ ತಮ್ಮ ತ್ಯಾಗವನ್ನು ಇತರರ ಮುಂದೆ ತೋರಿಸಿಕೊಳ್ಳಬೇಕು ಎಂಬ ಭಾವನೆ ಇರಲಿಲ್ಲ. ಒಂದು ದಿನ ಪೂಜೆಯನ್ನು ಮಾಡುತ್ತಿರುವಾಗ ಯೋಗಿನ್ಮಾ ಅವರಿಗೆ ಒಂದು ದರ್ಶನ ಆಯಿತು. ಇಬ್ಬರು ಅಸದೃಶ ಸೌಂದರ್ಯದಿಂದ ಕೂಡಿದಂತಹ ಬಾಲಕರು ಅವರ ಹತ್ತಿರ ಬರುತ್ತಾರೆ. ಆ ಬಾಲಕರಿಬ್ಬರು ಅವಳನ್ನು ತಬ್ಬಿಕೊಳ್ಳುತ್ತಾರೆ, ಅವರ ಬೆನ್ನು ಸವರುತ್ತಾರೆ, ಅತ್ಯಂತ ಪ್ರೇಮದಿಂದ ಮಾತನಾಡುತ್ತಾರೆ. ಆ ಬಾಲಕರು, ನಾವು ಯಾರು ಎಂಬುದು ನಿನಗೆ ಗೊತ್ತೇ ಎಂದು ಕೇಳಿದರು. ಯೋಗಿನ್ಮಾ, ಹೌದು, ನೀನು ವೀರ ಬಲರಾಮ, ನೀನು ಸುಂದರಾಂಗ ಶ್ರೀಕೃಷ್ಣ ಎಂದು ಹೇಳಿದಳು. ಶ್ರೀಕೃಷ್ಣ ಸ್ವಾಮಿ, ಆದರೆ ನೀನು ನಮ್ಮನ್ನು ಮರೆತಿದ್ದೀಯಾ ಎಂದು ಹೇಳಿ ಯೋಗಿನ್ಮಾಳ 3 ಮೊಮ್ಮಕ್ಕಳನ್ನು ಬೆರಳು ಮಾಡಿ ತೋರಿಸುತ್ತಾನೆ. ಅವರ ಹೆಸರಿನಲ್ಲಿ ನೀನು ನಮ್ಮನ್ನು ಮರೆತು ಬಿಟ್ಟಿದ್ದೀಯಾ ಎಂದು ಶ್ರೀಕೃಷ್ಣ ಅವಳಿಗೆ ಹೇಳುತ್ತಾನೆ. ನಿಜವಾಗಿ ಅದು ಹಾಗೆಯೇ ಆಯಿತು. ಯೋಗಿನ್ಮಾಳ ಮಗಳು ತೀರಿಕೊಂಡಳು. ಅವಳ ಅಳಿಯ ತೀರಿಕೊಂಡು 3 ವರ್ಷ ಆಗಿತ್ತು. ಈಗ 3 ಮೊಮ್ಮಕ್ಕಳ ಜವಾಬ್ದಾರಿಯು ಅವಳ ಮೇಲೆಯೇ ಬಿದ್ದಿತು. ಅವರನ್ನು ನೋಡಿಕೊಳ್ಳುವ ಭರದಲ್ಲಿ ಇವಳು ಕೃಷ್ಣನನ್ನು ಮರೆತಂತಾಯಿತೇನೋ. ಈಗ ಶ್ರೀಕೃಷ್ಣ ನೆನಪಿಸಿಕೊಟ್ಟ
ಮತ್ತೊಮ್ಮೆ ಅವಳು ಶ್ರೀಕೃಷ್ಣನಲ್ಲಿ ತನ್ನ ಮನಸ್ಸನ್ನು ಲೀನಗೊಳಿಸಿದಳು. ಯೋಗಿನ್ಮಾ ಅವರ ಜೀವನ ಅತ್ಯಂತ ಸರಳವಾಗಿತ್ತು. ಅವರಿಗೆ ಸ್ವಲ್ಪ ಪೆನ್ಷನ್ ಬರುತ್ತಾ ಇತ್ತು. ಆ ಪೆನ್ಷನ್ ಹಣದಿಂದ ಅವರ ಜೀವನ ನಡೆಯಬೇಕಾಗಿತ್ತು. ಅದರಲ್ಲೇ ಅವರು ಒಂದಿಷ್ಟು ಉಳಿತಾಯವನ್ನು ಮಾಡಿ ಇಟ್ಟಿದ್ದರು. ಆ ಉಳಿತಾಯದಿಂದ ಅವರು ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದರು. ಅವರು ಕೇದಾರನಾಥದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಈ ಕಡೆ ದ್ವಾರಕೆಯಿಂದ ಹಿಡಿದು ಕಾಮಾಖ್ಯದವರೆಗೆ ತೀರ್ಥಯಾತ್ರೆಯನ್ನು ಮಾಡಿರುತ್ತಾರೆ. ಅಲ್ಲದೆ ಅವರು ತಮ್ಮ ಉಳಿತಾಯದ ಹಣವನ್ನು ಬಡವರಿಗೆ ನೀಡುತ್ತಿದ್ದರು. ಬಡವರಿಗೆ ದಾನ ನೀಡುವುದರಲ್ಲಿ ಅವರಿಗೆ ಬಹಳ ಪ್ರೀತಿ. ಉದ್ಬೋಧನಕ್ಕೆ ಯಾವ ಭಿಕ್ಷುಕರೇ ಬರಲಿ, ಅವರಿಗೆ ಯೋಗಿನ್ಮಾ ಖಂಡಿತ 2 ಪೈಸೆಯನ್ನಾದರೂ ಕೊಡುತ್ತಾಳೆ ಎಂಬುದು ಗೊತ್ತಿದ್ದುದರಿಂದ ಅವರು ಮುಂದಕ್ಕೆ ಹೋಗುತ್ತಲೇ ಇರಲಿಲ್ಲ. ಯೋಗಿನ್ಮಾ ಕಾಮಾರಪುಕುರ ಜಯರಾಮ್ ಬಾಟಿಗೆ ಹೋದಾಗಲೆಲ್ಲ ಶ್ರೀರಾಮಕೃಷ್ಣರ ಮತ್ತು ಶ್ರೀಮಾತೆಯವರ ಕುಟುಂಬದವರಿಗೆ ಒಂದಿಷ್ಟು ದೇಣಿಗೆಯನ್ನು ಕೊಟ್ಟು ಬರುತ್ತಿದ್ದಳು. ಹೀಗೆ ತನ್ನ ಅಲ್ಪ ಹಣದಲ್ಲಿಯೇ ಅವಳು ಉಳಿತಾಯವನ್ನು ಮಾಡಿ ಇತರರಿಗೆ ದಾನವನ್ನು ನೀಡುತ್ತಿದ್ದಳು. ಸ್ವಾಮಿ ಶಾರದಾನಂದಜಿಯವರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಎಂಬ ಉದ್ಗ್ರಂಥವನ್ನು ಬರೆಯಲು ಹೊರಟಾಗ ಯೋಗಿನ್ಮಾ ತನಗೆ ಗೊತ್ತಿರುವ ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟಂತಹ ಸ್ಮೃತಿಗಳನ್ನೆಲ್ಲ ಅವರ ಮುಂದೆ ಹೇಳುತ್ತಾಳೆ. ಬಂಗಾಳಿ ಮಾಸಪತ್ರಿಕೆ ಉದ್ಬೋಧನದಲ್ಲಿ ಪ್ರತಿ ತಿಂಗಳು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಪ್ರಕಟವಾಗುತ್ತಿತ್ತು. ಸ್ವಾಮಿ ಶಾರದಾನಂದಜಿಯವರು ಆ ಪ್ರಕಟಣೆಗೆ ಮುನ್ನ ಆ ಲೇಖನವನ್ನು ಯೋಗಿನ್ಮಾ ಮುಂದೆ ಓದಿ ಹೇಳುತ್ತಿದ್ದರು. ಯೋಗಿನ್ಮಾ ಯಾವುದೇ ತಿದ್ದುಪಡಿಗಳಿದ್ದಲ್ಲಿ ಸೂಚಿಸುತ್ತಿದ್ದರು. ಅವರಿಗೆ ಆಳವಾದ ನೆನಪಿನ ಶಕ್ತಿ ಇತ್ತು. ಆದ್ದರಿಂದಲೇ ಅವರು ನಿವೇದಿತಾಳಿಗೆ ದ ಕ್ರ್ಯಾಡಲ್ ಟೇಲ್ಸ್ ಆಫ್ ಹಿಂದೂಯಿಸಮ್ ಎಂಬ ಕೃತಿಯಲ್ಲಿ ಅನೇಕ ಕಥೆಗಳನ್ನು, ದೃಷ್ಟಾಂತ ಕಥೆಗಳನ್ನು, ಪುರಾಣ ಕಥೆಗಳನ್ನು ಹೇಳಿಕೊಡುತ್ತಾರೆ. ಹೀಗೆ ಯೋಗಿನ್ಮಾಳ ಶಾಸ್ತ್ರಜ್ಞಾನವು ಅಗಾಧವಾಗಿದ್ದಿತು. ಶ್ರೀಮಾತೆಯವರು ತಮಗೆ ಯಾವುದೇ ವಿಷಯದಲ್ಲಿ ಸಂದೇಹ ಬಂದಲ್ಲಿ ಯೋಗಿನ್ಮಾ ಅವರ ಸಲಹೆ ಸೂಚನೆಯನ್ನು ಕೇಳುತ್ತಿದ್ದರು. ಲೌಕಿಕ ವಿಷಯಗಳಲ್ಲಿ ಮಾತ್ರವಲ್ಲ, ಆಧ್ಯಾತ್ಮಿಕ ವಿಷಯಗಳಲ್ಲೂ, ಮಂತ್ರದೀಕ್ಷೆಯ ವಿಷಯದಲ್ಲೂ ಅವರು ಯೋಗಿನ್ಮಾಳ ಸಲಹೆ ಸೂಚನೆಗಳಿಗೆ ಬೆಲೆ ಕೊಡುತ್ತಿದ್ದರು. ಒಮ್ಮೆ ಶ್ರೀಮಾತೆಯವರು ಒಬ್ಬ ವ್ಯಕ್ತಿಗೆ ಮಂತ್ರದೀಕ್ಷೆಯನ್ನು ಕೊಡಲು ಆಸನದ ಮೇಲೆ ಕುಳಿತುಕೊಂಡಿದ್ದಾರೆ. ಪೂಜೆ ಸಂಪನ್ನವಾಯಿತು. ಶ್ರೀಮಾತೆಯವರಿಗೆ ಅವನಿಗೆ ಮಂತ್ರದೀಕ್ಷೆ ಕೊಡುವ ಹೊತ್ತಿಗೆ ಗೊತ್ತಾಯಿತು ಆ ವ್ಯಕ್ತಿಗೆ ಶ್ರೀರಾಮಕೃಷ್ಣರಲ್ಲಿ ನಂಬಿಕೆ ಇಲ್ಲ. ಈಗ ಏನು ಮಾಡುವುದು? ಮಂತ್ರದೀಕ್ಷೆ ಕೊಡುವುದೋ ಬೇಡ? ಶ್ರೀಮಾತೆಯವರು ಕೂಡಲೇ ಯೋಗಿನ್ಮಾ ಅವರನ್ನು ಕರೆಯಿಸಿದರು. ಯೋಗಿನ್, ನಾನು ಏನು ಮಾಡಲಿ? ಅವನಿಗೆ ಶ್ರೀರಾಮಕೃಷ್ಣರಲ್ಲಿ ನಂಬಿಕೆ ಇಲ್ಲ, ನಾನು ಹೇಗೆ ಅವನಿಗೆ ದೀಕ್ಷೆ ಕೊಡಲಿ ಎಂದು ಕೇಳಿದರು. ಯೋಗಿನ್ಮಾ, ಅಮ್ಮ, ತಾವು ಅವನಿಗೆ ದೀಕ್ಷೆಯನ್ನು ಕೊಡಿ. ಅವನು ಮಂತ್ರ ಜಪ ಮಾಡುತ್ತಾ ಅವನಿಗೆ ಶ್ರೀರಾಮಕೃಷ್ಣರಲ್ಲಿ ಶ್ರದ್ಧೆ, ನಂಬಿಕೆ ಜಾಗೃತವಾಗುತ್ತದೆ ಎಂದು ಸೂಚಿಸಿದರು. ಅದು ಹಾಗೆಯೇ ಆಯಿತು. ಶ್ರೀಮಾತೆಯವರ ಮಹಾಸಮಾಧಿಯಾದದ್ದು 1920ರಲ್ಲಿ. 1922ರಲ್ಲಿ ಸ್ವಾಮಿ ಬ್ರಹ್ಮಾನಂದರು ಮತ್ತು ಸ್ವಾಮಿ ತುರಿಯಾನಂದಜಿಯವರು ರಾಮಕೃಷ್ಣ ಲೋಕವನ್ನು ಸೇರಿದರು. ಈಗ ಯೋಗಿನ್ಮಾಳ ಮನಸ್ಸು ಜಗತ್ತಿನಿಂದ ಬಹಳ ವಿಮುಖವಾಯಿತು.
ಅವರು ತಮ್ಮನ್ನು ತಾವು ಪೂರ್ಣ ಹಿಂತೆಗೆದುಕೊಂಡರು. ಇನ್ನು 2 ವರ್ಷಕ್ಕೆ 1924ರಲ್ಲಿ ಯೋಗಿನ್ಮಾ ಅವರ ಅಂತ್ಯ ಆಗುತ್ತದೆ. ಕೊನೆಯ 3 ದಿನಗಳು ಅವರು ಪೂರ್ಣವಾಗಿ ಮಾತನ್ನು ಬಿಟ್ಟರು. ಅವರು ಕೋಮಾಕ್ಕೆ ಹೋಗಿದ್ದಾರೇನೋ ಎಂದು ಡಾಕ್ಟರು ಪರೀಕ್ಷೆ ಮಾಡಿ ನೋಡಿದಾಗ ಅವರು ಕೋಮಾಗೆ ಹೋಗಿರಲಿಲ್ಲ. ಹಾಗಾದರೆ ಅವರಿಗೆ ಏನಾಗಿತ್ತು? ಅವರು ಸಮಾಧಿ ಸ್ಥಿತಿಯಲ್ಲಿದ್ದರು. ಶ್ರೀರಾಮಕೃಷ್ಣರು ಹೇಳಿದ ಹಾಗೆ, ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಅಂತಿಮ ಗಳಿಗೆಯಲ್ಲಿ ಅವರು ಅಂತಿಮವಾದ 3 ದಿನಗಳಲ್ಲಿ ಅವರು ಸಮಾಧಿ ಸ್ಥಿತಿಯಲ್ಲಿ ಇದ್ದರು. ಆ ಸಮಾಧಿ ಸ್ಥಿತಿಯಲ್ಲಿಯೇ ಅವರು ಪ್ರಾಣವನ್ನು ಬಿಡುತ್ತಾರೆ. ಅವರು ಬ್ರಹ್ಮೀಭೂತರಾಗುತ್ತಾರೆ. ಶ್ರೀರಾಮಕೃಷ್ಣ ಶ್ರೀಮಾತೆಯವರಲ್ಲಿ ತನ್ನ ಮನಬುದ್ಧಿಯನ್ನು ನೆಟ್ಟು ಸಾರ್ಥಕ ಬಾಳುವೆಯನ್ನು ಬದುಕಿ ತೋರಿಸಿದ ಯೋಗಿನ್ಮಾ ನಮ್ಮ ನಿಮ್ಮೆಲ್ಲರಿಗೂ ಆದರ್ಶಪ್ರಾಯರಾದಂತಹ ಶ್ರೇಷ್ಠ ಸಂತಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.